ಸ್ನೇಹಿತರೆ, ಇಟ್ಸ್ ಟೈಮ್ ಟು ಸ್ಟಾರ್ಟ್ QNA ಸೆಷನ್ ವಿಡಿಯೋ ಎಪಿಸೋಡ್ ನಂಬರ್ 4. ಇಲ್ಲಿ ನಾನು ನಿಮ್ಮ ಕ್ವಶನ್ಸ್ ಅಥವಾ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಕ್ವಶನ್ಸ್ ಪಿಕ್ ಮಾಡೋಕ್ಕೂ ಮೊದಲ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಅಂದರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೊತೆ ಕಾಣೋ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಾನು ಮಾಡಿದ ಎಫರ್ಟ್ ಅಮೌಂಟ್ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಸ್ನೇಹಿತರೆ, ಫಸ್ಟ್ ಕ್ವಶನ್ ಪಿಕ್ ಮಾಡೋಣ. ಉದಯ್ ಕಿರಣ್ ಅಂತ ಹೇಳ್ಬಿಟ್ಟು ಅವ್ರೇನ್ ಕೇಳ್ತಿದಾರೆ ಅಂತ ಹೇಳಿದ್ರೆ, ಸರ್ ಗೇರ್ ಶಿಫ್ಟ್ ಮಾಡುವಾಗ ಗಾಡಿ ಕಂಟ್ರೋಲ್ಗೆ ಸಿಗಲ್ಲ, ಇದಕ್ಕೆ ಏನ್ ಮಾಡೋದು ಅಂತ ಕೇಳ್ತಿದ್ದಾರೆ. ಆಕ್ಚುಲಿ ಏನಾಗ್ತದೆ ಅಂದ್ರೆ, ಗೇರ್ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಕೈಯಿಂದ ಸ್ಟೇರಿಂಗ್ ಅನ್ನ ಹ್ಯಾಂಡಲ್ ಮಾಡ್ತೇವೆ. ಸೊ ಅಲ್ಲಿ ಔಟ್ ಆಫ್ ಕಂಟ್ರೋಲ್ ಆಗೋದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ನೀವೇನಾದ್ರೂ ಸ್ಟೇರಿಂಗ್ ಅನ್ನ ತುಂಬಾ ಟೈಟ್ ಆಗಿ ಹಿಡ್ಕೊಂಡು ಬಿಟ್ಟು ನೀವು ಡ್ರೈವ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ, ಸೊ ಆ ಟೈಮಲ್ಲಿ ಏನಾಗುತ್ತೆ, ನೀವು ಒಂದು ಕೈಯಿಂದ ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಸೊ ಪ್ರೆಷರ್ ಅನ್ನ ಹಾಕ್ತೀರಾ, ಆ ಪ್ರೆಷರ್ನ ಎಫೆಕ್ಟ್ ಬಂದ್ಬಿಟ್ಟು ಈ ಬಲ್ಗೈಗೂ ರೀಚ್ ಆಗುತ್ತೆ. ಸೊ ಅವಾಗ ಬಂದ್ಬಿಟ್ಟು ಸ್ಟೇರಿಂಗ್ ಆ ಕಡೆ ಈ ಕಡೆ ಹೋಗುವಂತ ಚಾನ್ಸಸ್ ಇರುತ್ತೆ, ಲೆಫ್ಟ್ ಟು ರೈಟ್. ಸೊ ಅದಕ್ಕಾಗಿ ನೀವು ಹೇಳ್ಕೊಂಡು ಸ್ಟೇರಿಂಗ್ ಅನ್ನ ತುಂಬಾ ಟೈಟ್ ಆಗಿ ಹಿಡ್ಕೋಬಾರ್ದು, ನಾರ್ಮಲ್ ಆಗಿ ಹಿಡ್ಕೋಬೇಕು. ಮತ್ತೆ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ನೀವು ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಗೇರ್ ಲಿವರ್ ನ ನೋಡ್ಕೊಂಡ್ಬಿಟ್ಟು ಏನ್ ಶಿಫ್ಟ್ ಮಾಡ್ತೀರಾ, ಸೊ ಅದು ಒಂದು ರೀಸನ್ ಆಗುತ್ತೆ ನಿಮ್ಮ ಗಾಡಿ ಕಂಟ್ರೋಲ್ ತಪ್ಪೋದಕ್ಕೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಡೆಡಿಕೇಟೆಡ್ ವಿಡಿಯೋ ಇದೆ ನನ್ನ ಚಾನಲ್, ಅದರ ಲಿಂಕ್ ಅನ್ನ ಐ ಬಟನ್ ಕೊಟ್ಟಿರ್ತೇನೆ, ಚೆಕ್ಔಟ್ ಮಾಡಬಹುದು. ಹಾಗೆ ಅದನ್ನ ನೋಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಆ ಪ್ರಾಬ್ಲಮ್ ಇದೆ, ಖಂಡಿತ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಸ್ನೇಹಿತರೆ, ಸೆಕೆಂಡ್ ಕ್ವಶನ್ ಪಿಕ್ ಮಾಡೋಣ. ಇಲ್ಲಿ ಸೆಕೆಂಡ್ ಕ್ವಶನ್ ಕೇಳ್ತಿರೋರು ಚಂದ್ರಕಾಂತ್ ಟೈಗರ್ ಅಂತ ಹೇಳ್ಬಿಟ್ಟು. ಸೊ ಅವ್ರೇನ್ ಕೇಳ್ತಿದ್ರು ಅಂತ ಹೇಳಿದ್ರೆ, ಸರ್ ಪೆಟ್ರೋಲ್ ಆರ್ ಡೀಸೆಲ್ 1 ಕಿಲೋಮೀಟರ್ಗೆ ಎಷ್ಟು ಖರ್ಚಾಗುತ್ತೆ ಕಾರ್ನಲ್ಲಿ, ಮತ್ತೆ ಕಾರ್ ಎವರೇಜ್ ಅಂಡ್ ಕಿಲೋಮೀಟರ್ ಇರುವ ಬಿಟ್ವೀನ್ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಮೇ ಬಿ ಈ ಪೆಟ್ರೋಲ್ ರೇಟ್ ನ ನೋಡ್ಕೊಂಡ್ಬಿಟ್ಟು ಈ ಕ್ವಶನ್ ಕೇಳಿದಾರೆ ಅನ್ಕೋತೀನಿ. ಪೆಟ್ರೋಲ್ ನ ರೇಟ್ ಬಂದ್ಬಿಟ್ಟು 106 ರೂಪಾಯಿ ಇದೆ. ಸೊ ನಿಮ್ಮ ಗಾಡಿ ಎವರೇಜ್ ಎಷ್ಟು ಕೊಡುತ್ತೆ? ಫಾರ್ ಎಕ್ಸಾಂಪಲ್ ನನ್ನ ಗಾಡಿಯ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೆ ಅವರೇಜ್ 15 ಅಂತ ಹಿಡ್ಕೊಂಡಿವಿ ಅಂತ ಹೇಳಿದ್ರೆ, ಸೊ ಅದು 15 ಅಂದ್ರೆ 106/15 ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಅಲ್ಲಿ ನಮಗೆ 7 ಪಾಯಿಂಟ್ ಸಮಥಿಂಗ್ ಸಿಗ್ತದೆ. ಸೊ ನಮ್ಮ ಗಾಡಿಯ 1 ಕಿಲೋಮೀಟರ್ ಖರ್ಚು ಬಂದ್ಬಿಟ್ಟು 7 ರೂಪಾಯಿ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಬಾಹುಬಲಿ ಪಾಟೀಲ್ ಅನ್ನೋರು ಕೇಳ್ತಿದ್ದಾರೆ. ಏನಂತ ಹೇಳಿದ್ರೆ, ನಮ್ಮ ಬೊಲೆರೋ ಬಂದ್ಬಿಟ್ಟು 50-60 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಆಟೋಮೆಟಿಕಲಿ ನ್ಯೂಟ್ರಲ್ಗೆ ಬರುತ್ತೆ, ಯಾಕೆ ಹೇಳಿ ಪ್ಲೀಸ್ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಮ ಬೊಲೆರೋ ಗಾಡಿ ಬಂದ್ಬಿಟ್ಟು 50 ಕಿಲೋಮೀಟರ್ ಸ್ಪೀಡ್ ಅಥವಾ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ 4th or 5th ಗೇರ್ ಟಾಪ್ ಗೇರ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಸೊ ಆ ಟೈಮಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ನಿಮ್ಮ ಗೇರ್ ಬಂದ್ಬಿಟ್ಟು ನ್ಯೂಟ್ರಲ್ಗೆ ಶಿಫ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ನಿಮ್ಮ ಗೇರ್ ಬಾಕ್ಸ್ ನಲ್ಲಿರುವ ಅಂದ್ರೆ 5th or 4th ಗೇರ್ ನ ಟೀತ್ ಏನಿದೆ ಅಂದ್ರೆ, ಪ್ರತಿಯೊಂದು ಗೇರ್ಗೂ ಒಂದು ಗೇರ್ ಇರುತ್ತೆ. ಗೇರ್ ಅಂತ ಹೇಳಿದ್ರೆ ಒಂದು ಚಕ್ರ ಟೈಪ್ ಇರುತ್ತೆ ಪ್ರತಿಯೊಂದು ಗೇರ್ಗೂ. ಸೊ ಅದ್ರ ಸುತ್ತಲೂ ಬಂದ್ಬಿಟ್ಟು ಟೀತ್ ಇರುತ್ತೆ, ಹಲ್ಲುಗಳು ಇರುತ್ತೆ. ಅಲ್ಲಿ ಏನಾದ್ರೂ ಕೆಲವೊಂದು ಟೀತ್ಗಳು ಅಂದ್ರೆ ಗೇರ್ ಅಲ್ಲಿರುವಂತ ಮೇಲಿರುವಂತಹ ಹಲ್ಲುಗಳು ಬಂದ್ಬಿಟ್ಟು ಏನಾದ್ರೂ ಸೌದ್ ಹೋಗಿದೆ ಅಂತ ಹೇಳಿದ್ರೆ ಅಥವಾ ವಿಯರ್ ಔಟ್ ಆಗಿದೆ ಅಂತ ಹೇಳಿದ್ರೆ ಈ ಇಶ್ಯೂ ಇರುತ್ತೆ. ಆಕ್ಚುಲಿ ಗೇರ್ ಇಂದ ಆಟೋಮೆಟಿಕ್ ನ್ಯೂಟ್ರಲ್ಗೆ ಶಿಫ್ಟ್ ಆಗ್ತಿರುತ್ತೆ ಒಂದು ಪರ್ಟಿಕ್ಯುಲರ್ ಸ್ಪೀಡ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ. ಗೇರ್ಗಳು ಬಂದ್ಬಿಟ್ಟು ಸ್ಮೂತ್ ಆಗಿ ಶಿಫ್ಟ್ ಆಗೋದಕ್ಕೆ ಗೇರ್ ಅಲ್ಲಿ ಗೇರ್ ಬಾಕ್ಸ್ ಅಲ್ಲಿ ಒಂದು ಸಿಂಕ್ರೋನೈಸರ್ ಅಂತ ಇರುತ್ತೆ. ಸೊ ಅದ್ರ ಬಂದ್ಬಿಟ್ಟು ವಿಯರ್ ಔಟ್ ಆಗಿದೆ ಅಂತ ಹೇಳಿದ್ರೆ ಅಂದ್ರೆ ಹಾಳಾಗಿದೆ ಅಂತ ಹೇಳಿದ್ರು ಈ ಇಶ್ಯೂ ಇರುತ್ತೆ. ಒಂದ್ಸರಿ ನಿಮ್ಮ ಸರ್ವಿಸ್ ಸೆಂಟರ್ ನ ಕಾಂಟ್ಯಾಕ್ಟ್ ಮಾಡಿ ಸೊ ಅದನ್ನ ಗೇರ್ ಬಾಕ್ಸ್ ನ ಒಂದ್ಸರಿ ಚೆಕ್ಔಟ್ ಮಾಡಿಸ್ಕೊಳ್ಳೋದು ಒಳ್ಳೇದು. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ MBP ಅಂತವರು ಕೇಳ್ತಿದ್ದಾರೆ. ಏನಂತ ಹೇಳಿದ್ರೆ, ಸರ್ ನನಗೆ ಸ್ಲಿಪ್ಪರ್ ಹಾಕಿಕೊಂಡು ಗಾಡಿ ಓಡಿಸೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಬರಿಗಾಲಲ್ಲಿ ಅಥವಾ ಶೂನಲ್ಲಿ ಆದರೆ ಕಂಫರ್ಟಬಲ್ ಆಗುತ್ತೆ, ಸೊ ಇದಕ್ಕೆ ಏನು ಕಾರಣ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಾವು ಸ್ಟಾರ್ಟಿಂಗ್ನಲ್ಲಿ ಡ್ರೈವಿಂಗ್ ಕಲ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬರಿಗಾಲಲ್ಲೇ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಸಹ ಸಹಜವಾಗಿ ಬರಿಗಾಲಲ್ಲೇ ಸ್ಟಾರ್ಟಿಂಗ್ ಡ್ರೈವಿಂಗ್ ಕಲ್ತಿರ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಇದು ಒಂದು ಲೆಕ್ಕದಲ್ಲಿ ಒಳ್ಳೇದು ಕೂಡ. ಯಾಕಂತ ಹೇಳಿದ್ರೆ, ನಾವು ಸ್ಟಾರ್ಟಿಂಗ್ ಕಲ್ತಿರ್ಬೇಕಾದ್ರೆ ನಮಗೆ ಫುಟ್ ಕಂಟ್ರೋಲ್ಸ್ ಏನಿದೆ ಅಂದ್ರೆ ಕ್ಲಚ್ ಇರ್ಬೋದು, ಬ್ರೇಕ್ ಇರ್ಬೋದು ಅಥವಾ ರೇಸ್ ಪೆಡಲ್ ಇರ್ಬೋದು, ಸೊ ಅದನ್ನ ಫೀಲ್ ಮಾಡಿ ನಾವು ಆಪರೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಕ್ಲಚ್ ಅನ್ನ ಎಷ್ಟು ಮಟ್ಟಿಗೆ ನಾವು ಪ್ರೆಸ್ ಮಾಡಿದ್ವಿ, ಎಷ್ಟು ಮಟ್ಟಿಗೆ ರಿಲೀಸ್ ಮಾಡಿದ್ರೆ ಗಾಡಿ ಮೂವ್ ಆಗುತ್ತೆ. ಸೊ ಹೀಗಾಗಿ ನಾವು ಪ್ರಾಕ್ಟೀಸ್ ಮಾಡೋದು ಬರಿಗಾಲಲ್ಲೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಬರಿಗಾಲಲ್ಲಿ ಅಥವಾ ಡ್ರೈವ್ ಮಾಡಬೇಕಾದ್ರೆ ನಮಗೆ ಕಂಫರ್ಟಬಲ್ ಅನ್ಸೋದು ಸಹಜ. ಸೊ ಇದು ಎಕ್ಸ್ಪೀರಿಯನ್ಸ್ ಆದಾಗೆ ನೀವು ಡ್ರೈವಿಂಗ್ ಮಾಡ್ತಾ ಪ್ರಾಕ್ಟೀಸ್ ಆದಾಗೆ ನೀವು ಶೂನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ, ಅಭ್ಯಾಸ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಓಕೆನಾ? ಬಟ್ ಏನಂದ್ರೆ ಇದು ಪ್ರಾಕ್ಟೀಸ್ ಅಷ್ಟೇ. ನೀವು ಯಾವ ರೀತಿಯಾಗಿ ನೀವು ಡ್ರೈವ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ಕೋತೀರಿ ಅದು ಕಂಫರ್ಟಬಲ್ ಆಗಿರುತ್ತೆ. ಚಪ್ಪಲನ್ನ ಅವಾಯ್ಡ್ ಮಾಡಿ, ಯಾಕಂದ್ರೆ ಚಪ್ಪಲ್ನ ಯೂಸ್ ಮಾಡ್ಕೊಂಡು ನಾವು ಆಪರೇಟ್ ಮಾಡ್ಬೇಕಾದ್ರೆ ಫುಟ್ ಕಂಟ್ರೋಲ್ಸ್ ಅಲ್ಲಿ ಸ್ಲಿಪ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಒಂದು ಸ್ಯಾಂಡಲ್ಸ್ ನ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಶೂಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡ್ರೈವ್ ಮಾಡೋದು ಒಳ್ಳೇದು. ಓಕೆನಾ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಕೇಳ್ತಿರೋದು ನಂಜಾ ದೇವರು ಅಂತ ಹೇಳ್ಬಿಟ್ಟು. ಅವ್ರೇನ್ ಕೇಳ್ತಿದಾರೆ ಅಂತ ಹೇಳಿದ್ರೆ, ರಿವರ್ಸ್ ಗೇರ್ ನಲ್ಲಿ ಬ್ರೇಕ್ ಮೇಲೆ ಕಾಲ್ ಇಡ್ಬೇಕಾ ಡ್ರೈವ್ ಮಾಡ್ಬೇಕಾದ್ರೆ ಅಂತ ಕೇಳ್ತಿದ್ದಾರೆ. ಆಕ್ಚುಲಿ ಏನಂತ ಹೇಳಿದ್ರೆ, ರಿವರ್ಸ್ ಡ್ರೈವಿಂಗ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನಾವು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ನಾವು ರಿವರ್ಸ್ ಡ್ರೈವಿಂಗ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಹಿಂದ್ಗಡೆ ಬಂದ್ಬಿಟ್ಟು ತುಂಬಾನೇ ಬ್ಲೈಂಡ್ ಸ್ಪಾಟ್ ಇರುತ್ತೆ. ಅಂದ್ರೆ ನಾವು ಫ್ರಂಟ್ ಸೈಡ್ ಇಂದ ಯಾವ ರೀತಿಯ ಕ್ಲಿಯರ್ ವಿಸಿಬಿಲಿಟಿ ಇರುತ್ತೆ ನಮಗೆ ಡ್ರೈವ್ ಮಾಡೋದಕ್ಕೆ, ಆ ರೀತಿಯಾಗಿ ಇರುವುದಿಲ್ಲ. ಸೊ ಹೀಗಾಗಿ ಯಾವಾಗಲೂ ನೀವು ರಿವರ್ಸ್ ತೆಗಿಬೇಕಂತ ಹೇಳಿದ್ರೆ ಒಂದು ಹಾಫ್ ಕ್ಲಚ್ ಅನ್ನ ಯೂಸ್ ಮಾಡಬೇಕು, ಪೂರ್ತಿ ಕ್ಲಚ್ ಅನ್ನ ರಿಲೀಸ್ ಮಾಡಿ ಡ್ರೈವ್ ಮಾಡಬಾರ್ದು. ಸೆಕೆಂಡ್ ಬಂದ್ಬಿಟ್ಟು ರೇಸ್ ಪೆಡಲ್ನ ಆದಷ್ಟು ಅವಾಯ್ಡ್ ಮಾಡಿ. ಇನ್ ಕೇಸ್ ಏನಾದರೂ ನಿಮ್ಮ ಗಾಡಿ ಬಂದ್ಬಿಟ್ಟು ರಿವರ್ಸ್ ಬೇಕಾದ್ರೆ ಅಪ್ ಹಿಲ್ ಇದೆ ರಿವರ್ಸ್ ಅಂತ ಹೇಳಿದ್ರೆ, ಸೊ ಆ ಟೈಮ್ನಲ್ಲಿ ಲೈಟಾಗಿ ರೇಸ್ ಪೆಡಲ್ನ ಯೂಸ್ ಮಾಡಬೇಕಾಗ್ಬೋದು. ಅದರ್ವೈಸ್ ರೇಸ್ ಪೆಡಲ್ ಯೂಸ್ ಮಾಡುವಂತ ಅಗತ್ಯನೇ ಬೀಳುದಿಲ್ಲ, ಯಾಕಂದ್ರೆ ಫಸ್ಟ್ ಗೇರ್ ಇರ್ಬೋದು ಅಥವಾ ರಿವರ್ಸ್ ಗೇರ್ ಇರ್ಬೋದು, ಟಾರ್ಕ್ ಜಾಸ್ತಿನೇ ಇರುತ್ತೆ. ಹೀಗಾಗಿ ನೀವು ಡ್ರೈವ್ ಮಾಡಬೇಕಾದ್ರೆ ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಸ್ಲೋ ಆಗಿ ರಿವರ್ಸ್ ತೆಗೆದು, ಸೊ ಆ ಟೈಮ್ನಲ್ಲಿ ಬ್ರೇಕ್ ಪೆಡಲ್ ಮೇಲ್ಗಡೆ ಕಾಲ್ ಇಡೋದು ಒಳ್ಳೇದು. ಅಂದ್ರೆ ಬ್ರೇಕ್ ಪೆಡಲ್ನ ನೀವು
ಪ್ರೆಸ್ ಮಾಡಿಬಿಡಿ, ಬಟ್ ರೆಡಿ ಆಗಿರಿ. ಇನ್ ಕೇಸ್ ಏನಾದರೂ ಹಿಂದ್ಗಡೆ ಅಚಾನಕ್ಕಾಗಿ ಯಾರಾದರೂ ಬಂದರು ಅಂತ ಹೇಳಿದ್ರೆ ಸ್ಟಾಪ್ ಮಾಡೋಕ್ಕೆ ರೆಡಿ ಆಗಿರಬೇಕು. ಸೊ ಹೀಗಾಗಿ ಅದೊಂದು ಒಳ್ಳೆ ಹ್ಯಾಬಿಟು ಆ್ಯಕ್ಚುಲಿ. ಹಾಫ್ ಕ್ಲಚ್ ಯೂಸ್ ಮಾಡ್ತಾ ನಮ್ಮ ಬಲಗಾಲ ಬಂದ್ಬಿಟ್ಟು ಬ್ರೇಕ್ ಪೆಡಲ್ ಮೇಲೆ ಇಟ್ಕೊಂಡ್ಬಿಟ್ಟು ರಿವರ್ಸ್ ತೆಗೆದು ಸ್ಲೋ ಆಗಿ, ಓಕೆನಾ. ಸೊ ಸೇಫ್ಟಿ ಪರ್ಪಸ್ ಇದೊಂದು ಒಳ್ಳೆ ಹ್ಯಾಬಿಟು. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ನ ಪಿಕ್ ಮಾಡೋಣ. ಅದನ್ನ ಕೇಳ್ತಾರವ್ರು ಜನಪ್ರಿಯ ಅಂತ ಹೇಳ್ಬಿಟ್ಟು. ಸೊ ಅವ್ರೇನು ಕೇಳ್ತಿದ್ರು ಅಂತ ಹೇಳಿದ್ರೆ, ಸರ್ ಬೆಸ್ಟ್ AMT ಹ್ಯಾಚ್ ಬ್ಯಾಕ್ ಅಂಡರ್ 8 lakhs ಆನ್ ರೋಡ್. ಸೊ ಯಾವುದು ಪ್ಲೀಸ್ ಟೆಲ್ ಮಿ ಸರ್, ಐ ಆಮ್ ಫುಲ್ ಕನ್ಫ್ಯೂಸ್ಡ್ ಅಂತ ಕೇಳ್ತಿದ್ರೆ. ಸೊ 8 ಲಕ್ಷದ ಬಡ್ಜೆಟ್ ಇದೆ ಅಂತ ಹೇಳಿದ್ರೆ ಆ ಬಡ್ಜೆಟ್ ಅಲ್ಲಿ ನೀವು AMT ಕಾರ್ನ ಹುಡುಕ್ತಿದ್ದೀರಾ ಹ್ಯಾಚ್ ಬ್ಯಾಕ್ ಅಲ್ಲಿ ಅಂತ ಹೇಳಿದ್ರೆ, ನಿಮಗೆ ಎರಡು ಇಲ್ಲಿ ನಾನು ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಹುಂಡೈ ಗ್ರ್ಯಾಂಡ್ ಐಟನ್ ನಿಯಾಸ್ ತಗೋಬಹುದು. ಅದು ಬಂದ್ಬಿಟ್ಟು ನಿಮಗೆ ಮೆಗ್ನಾ ವೇರಿಯಂಟ್ ಸಿಗುತ್ತೆ 8 ಲಕ್ಷದ ಬಡ್ಜೆಟ್ ಅಲ್ಲಿ. ಆಕ್ಚುಲಿ ಒಂದು ಒಳ್ಳೆ ಕಾರು, ನಿಮಗೆ ಫ್ರಂಟ್ ಟು ಡ್ರೈವ್ ಎಕ್ಸ್ಪೀರಿಯನ್ಸ್ ಬೇಕು, ಪಂಚಿ ಫೀಲಿಂಗ್ ಬೇಕು ಡ್ರೈವಿಂಗ್ ಅಲ್ಲಿ ಅಂತ ಹೇಳಿದ್ರೆ ಹುಂಡೈ ಗ್ರ್ಯಾಂಡ್ ಐಟನ್ ನಿಯಾಸ್ ಇಸ್ ಅ ಬೆಸ್ಟ್ ಆಪ್ಷನ್. ಬಟ್ ಏನಂದ್ರೆ ಇಲ್ಲಿ 8 ಲಕ್ಷ ಅಂದ್ರೆ ಅದು ಮೇ ಬಿ ಮೆಗ್ನಾ ವೇರಿಯಂಟ್ ಬಂದ್ಬಿಟ್ಟು 8,05,000 ಅಥವಾ 6,000 ರೇಂಜ್ ಅಲ್ಲಿ ನಿಮಗೆ ಬರುತ್ತೆ. ಸೊ 5,000 to 6,000 ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ ನೀವು. ಒಂದು ಇನ್ನು ಸೆಕೆಂಡ್ ಆಪ್ಷನ್ ಅಂತ ಹೇಳಿದ್ರೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ನು ನೀವು ಇಲ್ಲಿ ನೋಡಬಹುದು. ಬಟ್ ಇಲ್ಲಿ ಬಜೆಟ್ ಅನ್ನ ಸ್ವಲ್ಪ ಮಟ್ಟಿಗೆ ನೀವು ಇನ್ಕ್ರೀಸ್ ಮಾಡಿಸ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ AMT VXI ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 8,45,000 ಅರೌಂಡ್ ಬೀಳುತ್ತೆ. ಸೊ ಇಲ್ಲಿ ನಿಮಗೆ 45,000 ಇನ್ಕ್ರೀಸ್ ಮಾಡ್ಕೋತೀರ ಅಂತ ಹೇಳಿದ್ರೆ ಸ್ವಿಫ್ಟ್ಗೆ ಹೋಗ್ಬೋದು. ಅಥವಾ ನಿಮಗೆ ಫ್ರಂಟ್ ಟು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಬೇಕು, ಪಂಚಿ ಫೀಲಿಂಗ್ ಬೇಕು, ಒಂದು ಒಳ್ಳೆ ಕಾರು, ಬಜೆಟ್ ವ್ಯಾಲ್ಯೂ ಫಾರ್ ಮನಿ AMT ಅಂತ ಹೇಳಿದ್ರೆ 8 ಲಕ್ಷದಲ್ಲಿ ನಿಮಗೆ ಹುಂಡೈ ಗ್ರ್ಯಾಂಡ್ ಐಟನ್ ಇಸ್ ಅ ಬೆಸ್ಟ್ ಆಪ್ಷನ್, ಓಕೆನಾ. ಸೊ ಜಸ್ಟ್ ಗೋ ಫಾರ್ ಇಟ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೇಳ್ತಿರೋದು ಅಮೃತ ಎಸ್ ಅಂತ ಹೇಳ್ಬಿಟ್ಟು. ಆಕ್ಚುಲಿ ತುಂಬಾ ಕ್ವಶನ್ಸ್ ಮಾಡ್ತಿರ್ತಾರೆ, ತುಂಬಾನೇ ಖುಷಿ ಆಗುತ್ತೆ ನೀವು ಕ್ವಶನ್ಸ್ ಮಾಡ್ತಾ ಇದ್ರೆ ಇದೇ ರೀತಿ ಅಂತ ಹೇಳಿದ್ರೆ ನನಗೂ ವಿಡಿಯೋ ಮಾಡೋದಕ್ಕೆ. ಸೊ ಇವ್ರೇನ್ ಕೇಳ್ತಿದಾರೆ ಅಂತ ಹೇಳಿದ್ರೆ, ಮೈ ಕ್ವಶನ್ ಇಸ್ ಹೌ ಟು ರಿಮೂವ್ ಮೈನರ್ ಸ್ಕ್ರಾಚಸ್ ಇನ್ ಕಾರ್ ಅಂತ ಕೇಳ್ತಿದ್ದಾರೆ. ಏನಂತ ಹೇಳಿದ್ರೆ, ನಿಮ್ಮ ಕಾರಲ್ಲಿ ಬಾಡಿ ಮೇಲೆ ಇರುವಂತಹ ಸ್ಕ್ರಾಚಸ್ಗಳಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ. ಒಂದು ಮೈನರ್ ಸ್ಕ್ರಾಚಸ್ ಇರುತ್ತೆ, ಅಂದ್ರೆ ತೀಕ್ಷ್ಣವಾಗಿ ನೋಡಿದ್ರೆ ಮಾತ್ರನೇ ಕಾಣುವಂತಹ ಸ್ಕ್ರಾಚಸ್ ಇರುತ್ತೆ. ಇನ್ನೊಂದು ಕೆಲವೊಂದು ಸ್ಕ್ರಾಚಸ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ, ಓಕೆನಾ. ಸೊ ಇಲ್ಲಿ ಅದನ್ನ ರಿಮೂವ್ ಮಾಡೋಕ್ಕೂ ಸಹ ಎರಡು ಮೆಥಡ್ ಇದೆ. ಒಂದು, ನೀವು ಸರ್ವಿಸ್ ಸೆಂಟರ್ನ ಹೋಗ್ಬಿಟ್ಟು ನೀವು ರಿಮೂವ್ ಮಾಡಿಸ್ಕೋಬಹುದು. ಸೊ ಅಲ್ಲಿ ಯಾವ ರೀತಿಯ ಪ್ರೊಸೆಸ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಕಾರ್ನ ಬಾಡಿ ಎಲ್ಲಿ ಸ್ಕ್ರಾಚಸ್ ಇರುತ್ತೆ ಅದನ್ನ ಫಸ್ಟ್ ಅವ್ರು ಸ್ಯಾಂಡ್ ಪೇಪರ್ ಇಂದ ಪೂರ್ತಿಯಾಗಿ ಕ್ಲೀನ್ ಮಾಡ್ತಾರೆ. ಅಂದ್ರೆ ಅದು ಸುತ್ತಮುತ್ತಲಿನ ಕಲರ್ ಪೇಂಟು ಅದು ಲೇಯರ್ಸ್ ಏನಿದೆ ಸೊ ಅದನ್ನ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡ್ಬರ್ತಾರೆ ಸ್ಯಾಂಡ್ ಪೇಪರ್ ಇಂದ. ಅದಾದ್ಮೇಲೆ ಅಲ್ಲಿ ಬಂದ್ಬಿಟ್ಟು ಸ್ಕ್ರಾಚ್ ರಿಮೂವರ್ ವ್ಯಾಕ್ಸ್ ಅಂತ ಇರುತ್ತೆ, ಕ್ರೀಮ್ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ರಬ್ ಮಾಡ್ತಾ ಅದನ್ನ ಕ್ಲೀನ್ ಮಾಡಿ ಒಂದು ಲೆವೆಲ್ಗೆ ತರ್ತಾರೆ, ಲೆವೆಲ್ ಮಾಡ್ತಾರೆ. ಅದಾದ್ಮೇಲೆ ಬಂದ್ಬಿಟ್ಟು ಸ್ಕ್ರಾಚ್ ರಿಮೂವರ್ ಪ್ರಾಡಕ್ಟ್ ಇರುತ್ತೆ ಅವ್ರ ಹತ್ರ, ಕೆಲವೊಂದು ಪ್ರಾಡಕ್ಟ್ಸ್ಗಳು ಇರುತ್ತೆ. ಸೊ ಅದನ್ನೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ಟು ರಬ್ ಮಾಡ್ತಾ ಒಂದು ಲೆವೆಲಿಗೆ ತಂದು, ಅದಾದ್ಮೇಲೆ ಒಂದು ಸ್ಪ್ರೇ ಪ್ರೈಮರ್ ಇರುತ್ತೆ, ಅಂದ್ರೆ ನಿಮ್ಮ ಕಲರ್ನ ಸ್ಪ್ರೇ ಪ್ರೈಮರ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ರಬ್ ಮಾಡ್ತಾ ಅದನ್ನ ಒಂದು ಲೆವೆಲ್ ತಂದು, ಅದಾದ್ಮೇಲೆ ಕಾರ್ ಕಲರ್ನ ಒರಿಜಿನಲ್ ಕಲರ್ ಏನಿದೆ ಸೊ ಆ ಪೇಂಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಬಂದ್ಬಿಟ್ಟು 3 to 6 ಟೈಮು ಪಾಲಿಶ್ ಮಾಡ್ತಾರೆ, ಅಂದ್ರೆ ನಮ್ಮ ಕಾರ್ನ ಒರಿಜಿನಲ್ ಪೇಂಟ್ ಏನಿದೆ ಅದು ಮ್ಯಾಚ್ ಆಗೋದಕ್ಕೆ. ಸೊ ಆ ರೀತಿ ಪ್ರೊಸೆಸ್ ಇರುತ್ತೆ ಸರ್ವಿಸ್ ಸೆಂಟರ್ ಅಲ್ಲಿ. ಇನ್ ಕೇಸ್ ಏನಾದ್ರು ಮೈನರ್ ಸ್ಕ್ರಾಚಸ್ ಅಂತ ಹೇಳಿದ್ರೆ, ಅಂದ್ರೆ ತೀಕ್ಷ್ಣವಾಗಿ ನೋಡಿದ್ರೆ ಮಾತ್ರನೇ ಕಾಣಿಸುವಂತ ಸ್ಕ್ರಾಚಸ್ ಅನ್ನ ನಾವು ಮನೆಯಲ್ಲೇ ಕ್ಲಿಯರ್ ಮಾಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ಇದನ್ನ ಕ್ಲಿಯರ್ ಮಾಡೋದಕ್ಕೆ ಒಂದು ಪ್ರಾಡಕ್ಟ್ ಅನ್ನ ನೀವು ಬೈ ಮಾಡ್ಕೋಬೇಕಾಗುತ್ತೆ, ಸ್ಕ್ರಾಚ್ ರಿಮೂವರ್ ಕಿಟ್ ಅಂತ. ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ, ಅಥವಾ ಆಟೋಮೊಬೈಲ್ ಶಾಪ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಅದನ್ನ ಒಂದು ಪರ್ಚೇಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಟೂತ್ ಪೇಸ್ಟ್, ನಾರ್ಮಲ್ ಟೂತ್ ಪೇಸ್ಟ್, ಅಂದ್ರೆ ಜೆಲ್ ಟೂತ್ ಪೇಸ್ಟ್ ಇರಬಾರ್ದು, ನಾರ್ಮಲ್ ಟೂತ್ ಪೇಸ್ಟ್. ಸೊ ಇವೆರಡು ಪ್ರಾಡಕ್ಟ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ನಾವೇ ಕ್ಲೀನ್ ಮಾಡ್ಕೋಬಹುದು, ಸ್ಕ್ರಾಚಸ್ ನ ರಿಮೂವ್ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಬಂದ್ಬಿಟ್ಟು ಮೈಕ್ರೋ ಫೈಬರ್ ಟವಲ್ ಅಥವಾ ಕಾಟನ್ ಬಟ್ಟೆಯಿಂದ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಆ ಏರಿಯಾ, ಅಂದ್ರೆ ಯಾವುದೇ ರೀತಿಯ ಡಸ್ಟ್ ಇರೋದು ಹಾಗೆ. ಅದಾದ್ಮೇಲೆ ಬಂದ್ಬಿಟ್ಟು ಟೂತ್ ಪೇಸ್ಟ್ ನ ಅಪ್ಲೈ ಮಾಡಿ ರಬ್ ಮಾಡೋದು, ರೌಂಡ್ ಶೇಪ್ ಅಲ್ಲಿ ರಬ್ ಮಾಡ್ತಾ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರಾಚ್ ರಿಮೂವರ್ ಟೂಲ್ ಏನ್ ಪರ್ಚೇಸ್ ಮಾಡಿದ್ರೆ ಸೊ ಅದನ್ನ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು, ಸ್ಪ್ರೇಲು ಸಿಗುತ್ತೆ ಅಥವಾ ಲೋಷನ್ ಅಲ್ಲೂ ಸಿಗುತ್ತೆ, ಕ್ರೀಮ್ ಅಲ್ಲೂ ಸಿಗುತ್ತೆ. ಸೊ ನೀವು ಯಾವ ಪರ್ಚೇಸ್ ಮಾಡಿದ್ರೆ ಅದನ್ನ ಅಲ್ಲಿ ಅಪ್ಲೈ ಮಾಡಿ ರೌಂಡ್ ಶೇಪ್ ಅಲ್ಲಿ ರಬ್ ಮಾಡಬೇಕು. ಸೊ ಇದನ್ನ ಒಂದು 3 to 4 ಟೈಮ್ ರಬ್ ಮಾಡಬೇಕು, ಒಂದು 5 ನಿಮಿಷಕ್ಕೊಮ್ಮೆ. ಅದಾದ್ಮೇಲೆ ಮತ್ತೆ ಮೈಕ್ರೋ ಫೈಬರ್ ಟವಲ್ ಇಂದ ಕ್ಲೀನ್ ಮಾಡಿ ಒಂದ್ಸರಿ ವಾಶ್ ಮಾಡಿದ್ಮೇಲೆ ಸೊ ಅಲ್ಲಿ ಸ್ವಲ್ಪ ಮಟ್ಟಿಗೆ ಮೈನಸ್ ಸ್ಕ್ರಾಚಸ್ ಅನ್ನ ರಿಮೂವ್ ಆಗುತ್ತೆ. ಸೊ ನಾನು ಟ್ರೈ ಮಾಡಿದ್ದೀನಿ. ಇನ್ ಕೇಸ್ ಏನಾದ್ರೂ ಇದ್ರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಇದ್ರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಸಹ ಮಾಡ್ತೀನಿ, ಓಕೆನಾ. ಸ್ನೇಹಿತರೆ, ಈ Q&A ಸೆಷನ್ ನ ಲಾಸ್ಟ್ ಕ್ವಶನ್ ನ ಪಿಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ವಶನ್ ನ ಕೇಳ್ತಿರೋರು ಬಸವರಾಜ್ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಅವ್ರು ತುಂಬಾ ಟೈಮ್ ಕ್ವಶನ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಕಾರ್ ಎಲ್ಲೋ ನಂಬರ್ ಪ್ಲೇಟ್ ಬಗ್ಗೆ ವಿಡಿಯೋ ಮಾಡಿ ಅಣ್ಣ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಏನಂತ ಹೇಳಿದ್ರೆ, ನಾವೇನ್ ನೋಡ್ತಿರ್ತೀವಿ ಎಲ್ಲಾ ಗಾಡಿಗಳಲ್ಲೂ, ಸೊ ಹೆಚ್ಚಿನ ಹೆಚ್ಚು ಏನಿರುತ್ತೆ ನಂಬರ್ ಪ್ಲೇಟ್ ಬಂದ್ಬಿಟ್ಟು ಒಂದು ವೈಟ್ ನಂಬರ್ ಪ್ಲೇಟ್ ಇರುತ್ತೆ, ಅದ್ರ ಮೇಲ್ಗಡೆ ಬ್ಲಾಕ್ ಲೆಟರ್ಸ್ ಇರುತ್ತೆ, ಓಕೆ. ಸೊ ಇದು ಬಂದ್ಬಿಟ್ಟು ಪ್ರೈವೇಟ್ ವೆಹಿಕಲ್ಸ್ ಅಂತ, ಅಂದ್ರೆ ಪ್ರೈವೇಟ್ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ವೆಹಿಕಲ್ಸ್. ಸೊ ಇನ್ನೂ ಕೆಲವೊಂದು ಏನಿರುತ್ತೆ ಅಂದ್ರೆ ಯೆಲ್ಲೋ ಪ್ಲೇಟ್ ಇರುತ್ತೆ, ಅಂದ್ರೆ ನಂಬರ್ ಪ್ಲೇಟ್ ಬಂದ್ಬಿಟ್ಟು ಕಲರ್ ಬಂದ್ಬಿಟ್ಟು ಪೂರ್ತಿಯಾಗಿ ಯೆಲ್ಲೋ ಇರುತ್ತೆ, ಅದ್ರ ಮೇಲ್ಗಡೆ ಬಂದ್ಬಿಟ್ಟು ಬ್ಲಾಕ್ ಲೆಟರ್ಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಏನಂತ ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಹೇಳಿ. ಅಂದ್ರೆ ನಮ್ಮ ಬಾಡಿಗೆಗೆ ಏನ್ ಯೂಸ್ ಮಾಡ್ತಿರ್ತೀವಿ, ಅಂದ್ರೆ ಗೂಡ್ಸ್ ಕ್ಯಾರಿಯರ್ಸ್ ಇರ್ಬೋದು, ಟ್ರಕ್ಗಳು ಇರ್ಬೋದು, ಬಸ್ಗಳು ಇರ್ಬೋದು, ಅಥವಾ ನಾವು ಬಾಡಿಗೆಗೆ ಏನ್ ಯೂಸ್ ಮಾಡ್ತೀವಿ ಟ್ರಾಕ್ಸಿ ಇರ್ಬೋದು, ಇವೆಲ್ಲ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಆ ನಂಬರ್ ಪ್ಲೇಟ್ ಬಂದ್ಬಿಟ್ಟು ಯೆಲ್ಲೋ ಅಲ್ಲಿ ಇರುತ್ತೆ, ಅದ್ರ ಮೇಲ್ಗಡೆ ಲೆಟರ್ಸ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಇರುತ್ತೆ. ಸೊ ಅದಷ್ಟೇ ಜಸ್ಟ್ ಇಂಡಿಕೇಟ್ ಮಾಡೋದ್ರೆ ಇದು ಕಮರ್ಷಿಯಲ್ ಪರ್ಪಸ್ ಆಗಿರುವಂತಹ ವೆಹಿಕಲ್ಸ್ ಅಂತ ಇಂಡಿಕೇಟ್ ಮಾಡುತ್ತೆ.
ಸೊ ಗಾಡಿ ಮೇಲೆ ಇರುವಂತ ನಂಬರ್ ಪ್ಲೇಟ್ ಅಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ನಂಬರ್ ಪ್ಲೇಟ್ ಇರುತ್ತೆ. ಸೊ ಅವುಗಳ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ಕೋಬೇಕಾಗ್ತದೆ, ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಬರೋ ವೀಕಲ್ಲಿ ಅದನ್ನ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ, ನಿಮ್ಮ ಡೌಟ್ಗಳಿಗೆ ಆಲ್ಮೋಸ್ಟ್ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅನ್ಕೋತೀನಿ. ಇನ್ನೂ ಏನಾದ್ರು ನಿಮ್ಮಲ್ಲಿ ಡೌಟ್ ಕ್ವಶನ್ಸ್ ಇತ್ತಂದ್ರೆ ಅಥವಾ ಗಾಡಿ ರಿಲೇಟೆಡ್ ಹೊಸ ಗಾಡಿ ಪರ್ಚೇಸ್ ಮಾಡ್ತಿರ್ತಾರೆ ಅದರಲ್ಲಿ ಏನಾದ್ರು ಡೌಟ್ಸ್ ಇರ್ಬೋದು ಅಥವಾ ಗಾಡಿ ಡ್ರೈವಿಂಗ್ ರಿಲೇಟೆಡ್ ಡೌಟ್ಸ್ ಇರ್ಬೋದು. ಸೊ ಎನಿ ಡೌಟ್ಸ್ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದಕ್ಕೆ ಒಂದು ಕ್ಲಿಯರ್ ಆಗಿ ಆನ್ಸರ್ ಕೊಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಬರುವಂಥ Q&A ಸೆಷನ್ ಅಲ್ಲಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. 2 ವೀಲರ್ ರೈಡ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಬೇಡಿ. ಹಾಗೆ 4 ವೀಲರ್ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕೊಳ್ತಾ ಡ್ರೈವ್ ಮಾಡಬೇಡಿ ಅಂತ ಹೇಳ್ತಾ ಟ್ರಾಫಿಕ್ ರೂಲ್ಸ್ನ ಒಬೇ ಮಾಡಿ.